ಅಮ್ಮ ಟಿಫನ್ ಏನು ಮಾಡಲಿ? ಪಾಲಕ್ ರೈಸ್. ಪಾಲಕ್ ರೈಸ್ ಹಾಂ ಮಾಡಲಿ. ಹಲೋ ಹಾಯ್ ನಮಸ್ತೆ ಕರ್ನಾಟಕ. ನನ್ನ ಮಗಳು ಪಾಲಕ್ ರೈಸ್ ಕೇಳಿದ್ದಾಳೆ. ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ಗೆ 1-2 ಸ್ಪೂನ್ ಆಯಿಲ್ ಹಾಕಿ, ನೆಕ್ಸ್ಟ್ 1 ಸ್ಪೂನ್ ಜೀರಿಗೆ ಮತ್ತು ಈರುಳ್ಳಿ, 1-2 ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗಿರೋ 2 ಈರುಳ್ಳಿ, ನೆಕ್ಸ್ಟು 4 ಹಸಿಮೆಣಸು ಮತ್ತು 2 ಬೆಳ್ಳುಳ್ಳಿ. ನಾವು ನಮ್ಮ ಮನೇಲಿ 5 ಜನ ಇರೋದ್ರಿಂದ ನಮ್ಗೆ 5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಮತ್ತು 1 ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಅಷ್ಟೇ ಸಾಕು. ನಿಮ್ಗೆ ಹೆಚ್ಚಿಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಮತ್ತು ತೊಳೆದಿಟ್ಟಿರೋಂಥ ಪಾಲಕ್ ಸೊಪ್ಪು ಅದನ್ನ ನಾನು ಅದೇ ಬಾಣಲಿಗೆ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತೀನಿ. ಲೈಟಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ 1-2 ನಿಮಿಷ ಅದು ಸ್ವಲ್ಪ ಬೆಂದ ತಕ್ಷಣ ಆಮೇಲೆ ಸ್ಟವ್ ಆಫ್ ಮಾಡಿ. ನಂತರ 1-2 ಶುಂಠಿ ಪೀಸ್, 1 ಸಣ್ಣ ಪೀಸ್ 2. ನೆಕ್ಸ್ಟ್ ಆಮೇಲೆ 1-2 ನಿಮಿಷ ಆರಿದ ತಕ್ಷಣ ಮಿಕ್ಸರ್ ಜಾರಿಗೆ ನೀವೇನು ಬೇಯಿಸಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು, ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ 1 ಚಿಟಿಕೆ ಅರಿಶಿನ ಹಾಕಬೇಕು. ಆಮೇಲೆ ನಿಮ್ಗೆ ಯಾವ್ದು ಮಸಾಲ ಇಷ್ಟನೋ ಆ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಸಣ್ಣಗೆ ರುಬ್ಕೊಂಬನ್ನಿ. ನೆಕ್ಸ್ಟ್ ಅದೇ ಬಾಣಲೆಯಲ್ಲಿ ನಾನು ಮತ್ತೆ ಆಯಿಲ್ ಏನು ಆ್ಯಡ್ ಮಾಡಲ್ಲ. ಆಯಿಲ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಆಯಿಲ್ ಮಾಡಲ್ಲ. ಅದೇ ಸ್ವಲ್ಪ ರೈಸ್ ಹಾಕಿ ಅದೇ ನಾವೇನು ರುಬ್ಬಿರೋಂಥ ಪಾಲಕ್ ಇದೆಯಲ್ಲ ಅದನ್ನ ಮಿಕ್ಸ್ ಮಾಡಬೇಕು ಅಷ್ಟೆ. ಆಮೇಲೆ ಲಿಂಬು ನಿಮಗೆ ಬೇಕಂದರೆ ಅಡಿಷ್ನಲ್, ಬೇಕಂದರೆ ಯೂಸ್ ಮಾಡಿ, ಬೇಡಂದರೆ ಬಿಡಿ. ಆಮೇಲೆ ಬಿಸಿ ಬಿಸಿ ಪಾಲಕ್ ರೈಸ್ ರೆಡಿ. ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಕ್ಯಾರೆಟ್ ಕುಕುಂಬರ್ನ ಹಾಕಿ ರೆಡಿ ಮಾಡಿದ್ದೀನಿ. ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನೀವು ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ. ಸೂಪರ್.